ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ವೈದ್ಯಕೀಯ ಲೋಕದಲ್ಲಿ ಲಿವರ್ ಮತ್ತು ಪಿತ್ತಕೋಶದ ಸಮಸ್ಯೆಗಳಿಗೆ ಹೆಚ್ಚಾಗಿ ಬಳಸುವ ಯುರೋಡ್ಯೂ 300 ಟ್ಯಾಬ್ಲೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಇದರ ಉಪಯೋಗಗಳೇನು, ಇದನ್ನು ಹೇಗೆ ಬಳಸಬೇಕು ಮತ್ತು ಯಾರು ಇದನ್ನು ಬಳಸಬಾರದು ಎಲ್ಲವನ್ನು ವಿವರವಾಗಿ ನೋಡೋಣ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯುರೋಡ್ಯೂ 300 ಟ್ಯಾಬ್ಲೆಟ್ ನಲ್ಲಿ ಯೂರ್ಸೋಡಿಆಕ್ಸಿಕೋಲಿಕ್ ಆಸಿಡ್ ಎಂಬ ಸಕ್ರಿಯ ಅಂಶವಿದೆ. ಇದು ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ಇರುವ ಪಿತ್ತರಸದ ಒಂದು ವಿಧ. ಇದು ಮುಖ್ಯವಾಗಿ ಎರಡು ಕೆಲಸ ಮಾಡುತ್ತದೆ. ಒಂದು, ಇದು ಲಿವರ್ನಿಂದ ಉತ್ಪತ್ತಿಯಾಗುವ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಎರಡು, ಪಿತ್ತಕೋಶದಲ್ಲಿ ಈಗಾಗಲೇ ರೂಪುಗೊಂಡಿರುವ ಸಣ್ಣ ಸಣ್ಣ ಕೊಲೆಸ್ಟ್ರಾಲ್ ಕಲ್ಲುಗಳನ್ನು ನಿಧಾನವಾಗಿ ಕರಗಿಸಲು ಸಹಾಯ ಮಾಡುತ್ತದೆ. ಇದನ್ನು ಪ್ರಮುಖವಾಗಿ ಪ್ರೈಮರಿ ಬಿಲಿಯರಿ ಕೊಲಂಜಿಟಿಸ್ ಮತ್ತು ಗ್ಯಾಲಸ್ಟೋನ್ಸ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ದಿನಕ್ಕೆ 2 ಅಥವಾ 3 ಬಾರಿ ಊಟದ ನಂತರ ತೆಗೆದುಕೊಳ್ಳಲು ಸೂಚಿಸಲಾಗುತ್ತದೆ. ಆದರೆ ಹೆಚ್ಚಿನವರು ಇದನ್ನು ರಾತ್ರಿ ಊಟದ ನಂತರ ತೆಗೆದುಕೊಳ್ಳುತ್ತಾರೆ. ನಿಮ್ಮ ವೈದ್ಯರು ಸೂಚಿಸಿದ ಸಮಯವೇ ಅಂತಿಮ. ಮಾರುಕಟ್ಟೆಯಲ್ಲಿ ಇದೇ ಅಂಶವಿರುವ ಬೇರೆ ಬ್ರ್ಯಾಂಡ್ಗಳೆಂದರೆ ಯುರೋಡ್ಯೂ 300, ಯುಡಿಲ್ಯೂ 300, ಯುರ್ಸೋಕೋಲ್ 300, ಹೆಪಾಕೈನ್ 300, ಗೋಲ್ಬಿ 300 ಇವೆಲ್ಲವೂ ಒಂದೇ ಕೆಲಸವನ್ನು ಮಾಡುತ್ತವೆ. ಇದು 150 mg, 300 mg ಮತ್ತು 450 mg ಶಕ್ತಿಯಲ್ಲಿ ಲಭ್ಯವಿರುತ್ತದೆ. ನಿಮಗೆ ತೀವ್ರವಾದ ಹೊಟ್ಟೆ ನೋವು ಅಥವಾ ವಾಂತಿ ಅಥವಾ ಕಾಮಲೆ ಲಕ್ಷಣಗಳಿದ್ದರೆ ವೈದ್ಯರು ಸಂಪರ್ಕಿಸಿ. ಗರ್ಭಿಣಿಯರು ಮತ್ತು ಹಾಲು ಉಣಿಸುವ ತಾಯಂದಿರು ವೈದ್ಯರ ಸಲಹೆ ಇಲ್ಲದೆ ಇದನ್ನು ಬಳಸಬೇಡಿ. ಇದರ ಸಾಮಾನ್ಯ ಅಡ್ಡ ಪರಿಣಾಮಗಳೆಂದರೆ ಅತಿಸಾರ. ಇದು ಕೇವಲ ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ. ಯಾವುದೇ ಔಷಧಿಯನ್ನು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತೆಗೆದುಕೊಳ್ಳಬೇಡಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.